ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆಗಳು ಇವತ್ತಿಂದ ಆರಂಭ ಆಗಿದ್ದಾವೆ. ಇರಾನ್ ಪರವಾಗಿ ಇರಾನ್ ಪಾರ್ಲಿಮೆಂಟಿನ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಗಾಲಿಬಾಫ್ ಅನ್ನುವಂಥವರು ಮತ್ತು ಅಮೆರಿಕ ಕಡೆಯಿಂದ JD ವಿನ್ಸ್ ಅಮೆರಿಕದ ಉಪಾಧ್ಯಕ್ಷ ಅವರ ಜೊತೆ ಮಾತ್ರನೇ ನಾವು ಮಾತುಕತೆ ನಡೆಸೋದು ಅಂತ ಇರಾನ್ ಪಟ್ಟು ಹಿಡಿದಿದ್ದಕ್ಕೆ ಅವರನ್ನೇ ಕಳಿಸಲಾಗಿದೆ. ಯಾಕೆಂದ್ರೆ JD ವಿನ್ಸ್ ಯುದ್ಧದ ವಿರುದ್ಧ ಇರುವಂತಹ ವ್ಯಕ್ತಿ. ಅಂದ್ರೆ ಇರಾನ್ ವಿರುದ್ಧದ ಯುದ್ಧ ಅಲ್ಲ, ಯಾವುದೇ ಯುದ್ಧವನ್ನ ಸಮರ್ಥಿಸೋದಿಲ್ಲ ಆ ವ್ಯಕ್ತಿತ್ವದ ಮನುಷ್ಯ. ಹಾಗಾಗಿ ಇರಾನ್ ಆ ವ್ಯಕ್ತಿಯ ಬಗ್ಗೆ ಮಾತ್ರ ಒಂದಷ್ಟು ನಂಬಿಕೆ ಇಟ್ಕೊಂಡಿದೆ. ಹಾಗಾಗಿ ಆ ವ್ಯಕ್ತಿ ಅಮೆರಿಕದ ನಿಯೋಗದ ಮುಂದಾಳತ್ವ ವಹಿಸ್ತಾರೆ ಅಂದಾಗ ಇರಾನ್ ಸಹ ಸುಲಭವಾಗಿ ಮಾತುಕತೆಗೆ ಒಪ್ಕೊಂಡಿದೆ ಕೊನೆ ಕ್ಷಣದಲ್ಲಿ. ಸೊ ಈಗ ಏನು ಮಾತುಕತೆಗಳಿಗೆ ಕೂತಿದೆಯಲ್ಲ, ಹಾಗಾದ್ರೆ ಮಾತುಕತೆ ಏನು ಅದರದ ಪಾಡಿಗೆ ಅದು ಮಾತುಕತೆ ಆಗುತ್ತಾ ಅಂದ್ರೆ ದೊಡ್ಡ ದೊಡ್ಡ ಬೆಳವಣಿಗೆ ಆಗಿದೆ. ಯಾಕೆಂದ್ರೆ ಮಾತುಕತೆಗಳು ಆರಂಭ ಆಗೋದಕ್ಕೆ ಕೆಲವೇ ಕ್ಷಣಗಳ ಮೊದಲು ಇರಾನ್ ಒಂದು ಹೇಳಿಕೆಯನ್ನ ಕೊಡ್ತು, ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡ್ತು. ನಾವು ಬಂದೂಕಿನ ಟ್ರಿಗರ್ ಮೇಲೆ ಬೆರಳನ್ನ ಇಟ್ಕೊಂಡೇ ಮಾತುಕತೆ ಕೂರ್ತಾ ಇದ್ದೀವಿ, ಸ್ವಲ್ಪ ನೀವು ತಲೆ ಹರಟೆ ಮಾಡಿದ್ರೆ ಟ್ರಿಗರ್ ಒತ್ತುತ್ತೀವಿ ಅಂತ. ಆಮೇಲೆ 10 ಲಕ್ಷ ಇರಾನ್ ಸೇನೆ ಯುದ್ಧ ಸನ್ನದ್ಧವಾಗಿ ಕಾಯ್ತಾ ಇದೆ. ಮಾತುಕತೆಗಳು ಇಲ್ಲಿ ಫೇಲ್ಯೂರ್ ಆಯ್ತು ಅಂತ ತಿಳಿದ ತಕ್ಷಣ ಅಲ್ಲಿ ದಾಳಿಗಳು ಆರಂಭ ಆಗುತ್ತೆ. 10 ಲಕ್ಷ, 1 ಮಿಲಿಯನ್. ಅದೇ ರೀತಿ ಅಮೆರಿಕ ಸಹ ಒಂದಷ್ಟು ತಯಾರಿ ನಡೆಸ್ಕೊಂಡಿದೆ, ಅದನ್ನು ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಈ ಮಾತುಕತೆಗಳು ಯಾವ ರೀತಿ ಹೋಗ್ತಿದ್ದಾವೆ, ಯಾವ ರೀತಿ ಆರಂಭ ಆಗಿದ್ದಾವೆ, ಇರಾನ್ನ ಹೇಳಿಕೆಯ ಮಹತ್ವ ಏನು, ಮತ್ತು ಇರಾನ್ ಹೇಳಿಕೆಯ ಜೊತೆಯಲ್ಲಿ ಹೊರ್ಮುಜ್ ಸ್ಟ್ರೈಟ್ ಇಷ್ಟೊತ್ತಿಗೆ ಸಂಚಾರ ಮುಕ್ತ ಆಗಬೇಕಾಗಿತ್ತು, ಬಟ್ ಕಂಪ್ಲೀಟ್ ಆಗಿ ಆಗೋಕೆ ಸಾಧ್ಯ ಆಗ್ತಿಲ್ಲ, ಯಾಕೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಮೊನ್ನೆ 3 ದಿನಗಳ ಹಿಂದೆ ಆಕ್ಚುಲಿ ಸೀಸ್ ಫೈರ್ ಆಗಿತ್ತು ಅಮೆರಿಕ ಮತ್ತು ಇರಾನ್ ನಡುವೆ. ಬಟ್ ಸೀಸ್ ಫೈರ್ ಆದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ತನ್ನ ಕೋತಿ ಬುದ್ಧಿಯನ್ನ ಅಥವಾ ತನ್ನ ಕ್ರೂರತನವನ್ನ ಪ್ರದರ್ಶನ ಮಾಡಿತು, ಲೆಬನಾನ್ ಮೇಲೆ ದಾಳಿ ನಡೆಸಿತು. ಅದು ಹೇಳ್ತು ಲೆಬನಾನ್ಗೂ ಈ ಯುದ್ಧ ವಿರಾಮಕ್ಕೂ ಸಂಬಂಧನೇ ಇಲ್ಲ, ಈ ಯುದ್ಧ ವಿರಾಮದ ಪರಿಧಿಯ ಒಳಗಡೆ ಲೆಬನಾನ್ ಬರೋದಿಲ್ಲ, ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಪುಟ್ಟ ಮಕ್ಕಳು ಸೇರಿದಂತೆ 350-400 ಜನರನ್ನ ಕೊಂದು ಹಾಕ್ತು. ಇರಾನ್ ಕೆಂಡ ಆಗೋಯ್ತು, ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತು ಮತ್ತು ಹೊರ್ಮುಜ್ ಸ್ಟ್ರೈಟ್ ಅನ್ನ ಬಂದ್ ಮಾಡಿಬಿಡ್ತು ಕೆಲವೇ ಗಂಟೆಗಳಲ್ಲಿ, ಓಪನ್ ಮಾಡಿದ ಕೆಲವೇ ಗಂಟೆಗಳಲ್ಲಿ. ಆಮೇಲೆ ಇರಾನ್ ಹೇಳ್ತು ಲೆಬನಾನ್ ಯುದ್ಧ ವಿರಾಮದ ಭಾಗ, ಅದರ ಮೇಲೆ ದಾಳಿ ಆಗೋಂಗಿಲ್ಲ ಅಂತ. ಆಗ ಕನ್ಫ್ಯೂಷನ್ ನೋಡಿದಾಗ ಯಾರು ಈ ಕನ್ಫ್ಯೂಷನ್ ಮಾಡಿದ್ದು ಅಂತ ನೋಡಿದ್ರೆ ಪಾಕಿಸ್ತಾನದವರು. ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿದಂತಹ ಪಾಕಿಸ್ತಾನ ಇರಾನ್ಗೆ ಖುಷಿಯಾಗೋ ಅಂಶಗಳನ್ನು ಇರಾನ್ಗೆ ಹೇಳಿ, ಅಮೆರಿಕಾಗೆ ಖುಷಿಯಾಗುವಂತಹ ಅಂಶಗಳನ್ನು ಅಮೆರಿಕಾಗೆ ಹೇಳಿ ಯುದ್ಧ ವಿರಾಮವನ್ನೇನು ಒಪ್ಪಿಸ್ಬಿಡ್ತು. ಬಟ್ ಕೆಲವು ವಿಚಾರಗಳನ್ನ ಇಬ್ಬರಿಂದಲೂ ಮುಚ್ಚಿಟ್ಟಿತ್ತು. ಇರಾನ್ ಪ್ರಕಾರ ಲೆಬನಾನ್ ಸಹ ಯುದ್ಧ ವಿರಾಮದ ಭಾಗ. ಅವರಿಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಡ್ರಾಫ್ಟ್ ರಿಪೋರ್ಟು ಅಥವಾ ಡ್ರಾಫ್ಟ್ ಪ್ರಪೋಸಲ್ ಏನಿದೆ ಪಾಕಿಸ್ತಾನದ ಕಡೆಯಿಂದ ಅಮೆರಿಕನು ಒಪ್ಕೊಂಡಿದೆ ಅಂತ ಹೇಳಿ ಇರಾನ್ ಕೊಟ್ಟಿದ್ರಲ್ಲಿ ಲೆಬನಾನ್ ಇತ್ತು. ಅಮೆರಿಕಾಗೆ ಕೊಟ್ಟಂತಹ ಡ್ರಾಫ್ಟ್ ಇತ್ತಲ್ಲ, ಅದರಲ್ಲಿ ಲೆಬನಾನ್ ಹೆಸರಿರಲಿಲ್ಲ. ಅಲ್ಲಿಗೆ ದೊಡ್ಡ ಗೊಂದಲ ಆಯಿತು. ಶಾಂತಿ ಮಾತುಕತೆ ನಡೆಯುತ್ತಾ ಇಲ್ವಾ ಅನ್ನುವಂತಹ ದೊಡ್ಡ ಮಟ್ಟಕ್ಕೆ ಅದು ಎಳ್ಕೊಂಡು ಹೋಯ್ತು. ನಿನ್ನೆನೆ ಆರಂಭ ಆಗಬೇಕಾಗಿತ್ತು, ಹಾಗೆ ನೋಡಿದರೆ ಶುಕ್ರವಾರ ನಿನ್ನೆ ಆರಂಭ ಆಗಬೇಕಾಗಿತ್ತು. ಈ ಗೊಂದಲದ ಕಾರಣಕ್ಕೆ 1 ದಿನ ಮುಂದೂಡಿ ಇವತ್ತಿಂದ ಆರಂಭ ಆಗಿದೆ. ಸರಿ, ಈಗಲಾದರೂ ಆರಂಭ ಆಗಿದೆಯಲ್ಲ, ಬರೀ ಶಾಂತಿ ಬಗ್ಗೆನೇ ಮಾತಾಡ್ತಾರೆ ಅಂದ್ರೆ ಇರಾನ್ ನೇರವಾಗಿ ಹೇಳ್ಬಿಡ್ತು, ನಾವು 24 ಅವರ್ಸ್ ಫಸ್ಟ್ 24 ಅವರ್ಸ್ ನೋಡ್ತೀವಿ ಅಮೆರಿಕದ ಮನಸ್ಥಿತಿ ಏನಿದೆ ಅಂತ ಮೀಟಿಂಗ್ ಅಲ್ಲಿ, ಆಮೇಲೆ ನಿರ್ಧರಿಸ್ತೀವಿ. ನಮ್ಮ ಟ್ರಿಗರ್ ಬಂದೂಕಿನ ಮೇಲೆ ಇದೆ, ನಮ್ಮ ಬೆರಳು ಬಂದೂಕಿನ ಟ್ರಿಗರ್ ಮೇಲೆ ಇಟ್ಕೊಂಡು ಕೂತಿರ್ತೀವಿ ನಾವು. ನೀವು ಒಂಚೂರು ನಮ್ಮನ್ನು ಯಾಮಾರ್ಸೋಕೆ ನೋಡಿದ್ರೆ, ಏನಾದರೂ ಕಿತಾಪತಿ ಮಾಡಿದ್ರೆ ನಾವು ಮತ್ತೆ ದಾಳಿಯನ್ನು ಆರಂಭಿಸ್ತೀವಿ, ಯುದ್ಧವನ್ನು ಮತ್ತೆ ಆರಂಭಿಸ್ತೀವಿ ಅಂತ ಹೇಳಿದೆ. ಅದರ ಜೊತೆಗೆ 10 ಲಕ್ಷ ಇರಾನ್ ಸೈನ್ಯವನ್ನ ಅದು ಯುದ್ಧ ಸನ್ನದ್ಧ, ರೆಡಿ ಟು ಬಿ ಆನ್ ದ ಫೀಲ್ಡ್, ಅಥವಾ ಯುದ್ಧಕ್ಕೆ ಹೋಗೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೆ. ಅನಂತರವೇ ಮಾತುಕತೆಗಳನ್ನು ಆರಂಭಿಸ್ತಾ ಇದೆ. ಸೊ ಇದು ಇರಾನ್ ಕಡೆಯಿಂದ ಬಂದಿರುವಂತಹದ್ದಾದರೆ, ಈ ಕಡೆ ಅಮೆರಿಕ ಏನು ಸುಮ್ಮನೆ ಕೂತಿಲ್ಲ, ತನ್ನ ಎಲ್ಲ ಯುದ್ಧ ನೌಕೆಗಳನ್ನ ರಿಫ್ಯೂಲ್ ಮಾಡ್ಕೊಳ್ತಿದೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ಅದ್ರ ಮೇಲೆ ಫೈಟರ್ ಜೆಟ್ಗಳನ್ನು ಇಳಿಸ್ಕೊಳ್ತಿದೆ. ಎಲ್ಲ ಸೈನ್ಯಗಳು ಯಾವೆಲ್ಲ ಅರಬ್ ರಾಷ್ಟ್ರದ ತನ್ನ ಸೇನಾ ನೆಲೆಗಳಲ್ಲಿದ್ದಾವೆ ಎಲ್ಲರಿಗೂ ಸಹ ಸುಮಾರು 50,000 ಸೈನ್ಯ ಇದೆ. ಎಲ್ರಿಗೂ ಸಹ ವಾರ್ ರೆಡಿ ಅಂತ ಹೇಳಿದೆ, ಯುದ್ಧಕ್ಕೆ ಸನ್ನದ್ಧರಾಗಿರಿ ಅಂತ. ಮಾತುಕತೆಗಳು ಮುರಿದು ಬಿದ್ದರೆ ಮತ್ತೆ ದಾಳಿಯನ್ನು ಆರಂಭಿಸಬೇಕಾಗುತ್ತೆ, ಯುದ್ಧ ಮಾಡಬೇಕಾಗತ್ತೆ ಅಂತ. ಮೊದಲೇ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು, ಈ ಬಾರಿ ದಾಳಿ ಮಾಡಿದ್ರೆ ನಾವು
ಇರಾನನ್ನು ಸರ್ವನಾಶ ಮಾಡಿ ಬಿಸಾಕ್ತೀವಿ. ಅವರ ಪವರ್ ಗ್ರಿಡ್ಗಳಿಂದ ಹಿಡಿದು ಅವರ ಏನು ಬ್ರಿಡ್ಜ್ಗಳಿದ್ದಾವೆ, ಏನೇನಿದ್ದಾವೆ ಮುಖ್ಯವಾದವು ಎಲ್ಲವನ್ನು ಉಡಾಯಿಸ್ಬಿಡ್ತೀವಿ, ಅವರ ನಾಗರಿಕತೆಯನ್ನೇ ಮುಗಿಸ್ಬಿಡ್ತೀವಿ, ಶಿಲಾಯುಗಕ್ಕೆ ತಗೊಂಡು ಹೋಗ್ಬಿಡ್ತೀವಿ ಇರಾನ್ನ ಅಂತ ಟ್ರಂಪ್ ಹೇಳಿರೋದಕ್ಕೆ ಸರಿಯಾಗಿ ಆ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಯುದ್ಧ ನೌಕೆಗಳು ಸಹ ಸಿಕ್ಕಾಪಟ್ಟೆ ಫಿಲ್ ಆಗ್ತಿದ್ದಾವೆ ವಾರ್ ಫ್ಲೈಟ್ಗಳಿಂದ, ಫೈಟರ್ ಜೆಟ್ಗಳಿಂದ ತುಂಬ ಹೋಗ್ತಿದ್ದಾವೆ ಮತ್ತು ಇರಾನ್ ಕಡೆಗೆ ನಿಧಾನಕ್ಕೆ ಸಾಕ್ತಾ ಇದ್ದಾವೆ ಅವು. ಸೊ ಈ ಮಾತುಕತೆ ಏನಿದೆಯಲ್ಲ ಇದು ಟೈಮ್ ಬಾಂಬ್ ಮೇಲೆ ಕೂತು ನಡೆಸ್ತಾ ಇರೋ ಮಾತುಕತೆಯ ರೀತಿಯಲ್ಲಿದೆ ಮತ್ತು ಪಾಕಿಸ್ತಾನದಂತಹ ಏನೋ ಒಂದು ನಂಬಿಕೆಗೆ ಅರ್ಹವಲ್ಲದ ಒಂದು ದೇಶದ ಮಧ್ಯಸ್ಥಿಕೆಯಲ್ಲಿ ನಡೀತಾ ಇರುವ ಮಾತುಕತೆ ಆಗಿರೋದ್ರಿಂದ ಅಲ್ಲಿಯೂ ಸಹ ಸಾಕಷ್ಟು ಅನುಮಾನಗಳಿದೆ ಈ ಮಾತುಕತೆ ಎಷ್ಟು ಫಲಪ್ರದವಾಗುತ್ತೆ ಅಂತ. ಪಾಕಿಸ್ತಾನಕ್ಕಿರುವ ಒಂದೇ ಹೋಪ್ ಅಂದರೆ ಪಾಕಿಸ್ತಾನ, ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ತುರ್ಕಿ ಈ 3 ದೇಶಗಳನ್ನ ತನ್ನ ಕಾನ್ಫಿಡೆನ್ಸ್ಗೆ ತಗೊಂಡು ಈ ಮಾತುಕತೆಗಳನ್ನು ನಡೆಸ್ತಾ ಇದೆ. ಏನೇ ಎಡವಟ್ಟಾದರೂ ಸಹ ಪಾಕಿಸ್ತಾನದ ಪರವಾಗಿ ಈ 3 ದೇಶಗಳು ಅಮೆರಿಕ ಜೊತೆನೂ ಮಾತಾಡ್ತಾರೆ, ಇರಾನ್ ಜೊತೆನೂ ಮಾತಾಡ್ತಾರೆ, ಶಾಂತಿ ಮಾತುಕತೆಗಳನ್ನು ಮುರಿದು ಹೋಗದ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋದೇ ಪಾಕಿಸ್ತಾನಕ್ಕಿರೋ ಧೈರ್ಯ ಮತ್ತು ಇಡೀ ಜಗತ್ತಿಗಿರೋ ಧೈರ್ಯ. ಯಾಕಂದರೆ ಜಗತ್ತಿಗೆ ಯುದ್ಧ ಬೇಕಾಗಿಲ್ಲ, ಸಾಕಾಗಿ ಹೋಗಿದೆ. 40 ದಿನಗಳ ಯುದ್ಧದಲ್ಲಿ ಇಡೀ ಜಗತ್ತು ನರಳಿ ಸಾಯ್ತಾ ಇದೆ. ಯಾಕಂದರೆ 20% ಪೆಟ್ರೋಲ್, ಡೀಸೆಲ್ ಅಥವಾ ಆಯಿಲ್ ಹುರ್ಮುಜ್ ಸ್ಟ್ರೈಟಿಂದ ಜಗತ್ತಿಗೆ ಸಪ್ಲೈ ಆಗೋದು, ಆ ಸ್ಟ್ರೈಟನ್ನು ಇರಾನ್ ಬಂದ್ ಮಾಡಿಟ್ಟಿದೆ. ಇನ್ನು ಒಪ್ಪಂದ ಆಯ್ತಲ್ಲ, ಸೀಸ್ ಫೈರ್ 14 ದಿನಗಳ ಸೀಸ್ ಫೈರ್ ಆಯ್ತಲ್ಲ, ಅದರ ಮೊದಲ ಅಂಶನೇ ಹುರ್ಮುಜ್ ಸ್ಟ್ರೈಟನ್ನು ಸಂಚಾರ ಮುಕ್ತ ಮಾಡಬೇಕು ಅಂತ ಇರಾನ್ ಸಹ ಒಪ್ಕೊಳ್ತು. ಆದರೂ ಸಹ ಕಂಪ್ಲೀಟ್ ಆಗಿ ಅದನ್ನು ಸಂಚಾರ ಮುಕ್ತ ಮಾಡೋದಕ್ಕೆ ಸ್ವತಃ ಇರಾನ್ ಕೈಯಲ್ಲೂ ಆಗ್ತಿಲ್ಲ. ಯಾಕೆಂದ್ರೆ ಅದು ಮೈನ್ಸ್ ಇಟ್ಟಿತ್ತಲ್ಲ, ಸಮುದ್ರದ ಅಡಿಯಲ್ಲಿ ಮೈನ್ಸ್ ಇಟ್ಟಿತ್ತು. ಅವುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಮಾಡ್ಕೊಂಡಿದೆ. ಹಾಗಾಗಿ ಹಡಗುಗಳು ಎಲ್ಲಂದ್ರೆ ಅಲ್ಲಿ ಕ್ರಾಸ್ ಮಾಡೋಕೆ ಹೋದರೆ, ಎಲ್ಲಂದ್ರೆ ಅಲ್ಲಿ ಬಂದರೆ ಆ ಮೈನ್ಸಿಗೆ ಟಚ್ ಆಗಿ ಆ ಹಡಗುಗಳು ಬ್ಲಾಸ್ಟ್ ಆಗೋ ಸಾಧ್ಯತೆ ಇದೆ. ಇರಾನ್ ಹೇಳ್ತಾ ಇದೆ ಕೆಲವು ಫ್ಲೋಟ್ ಆಗಿ ಅಕ್ಕಪಕ್ಕ ಹೋಗಿರ್ತವೆ ಮೈನ್ಸು, ಫ್ಲೋಟಿಂಗ್ ಮೈನ್ಸು ಸಹ ನಾವು ಇಟ್ಟಿದ್ವಿ. ಸೊ ನಮಗೆ ಈಗ ಅದಕ್ಕೆ ಅದರ ಸರಿಯಾದ ಲೆಕ್ಕಾಚಾರ ಸಿಗ್ತಿಲ್ಲ, ಎಲ್ಲೆಲ್ಲೇನೇನು ಇಟ್ಟಿದ್ದೀವಿ ಅಂತ, ಅದಕ್ಕೆ ಸಮಯ ಹಿಡಿಯುತ್ತೆ ಅಂತ. ಅದು ಸಬೂಬು ಹೇಳ್ತಾ ಇದೆಯಾ ಶಾಂತಿ ಮಾತುಕತೆ ನಡೆಯೋವರೆಗೂ ಒಂದು ಭಯ ಇರಲಿ ಇವ್ರಿಗೆ ಅಂತ, ಅಥವಾ ನಿಜವಾಗ್ಲೂ ಅದಕ್ಕೆ ಅದ್ರದ್ದು ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆಯಾ? ಮೈನ್ಸ್ ಏನು ತಾನು ಹಾಕಿಟ್ಟಿದ್ದೆ ಅವುಗಳ ಎಕ್ಸಾಕ್ಟ್ ಲೊಕೇಶನ್ಗಳನ್ನು ಆ ಕಡೆ ಈ ಕಡೆ ಸಮುದ್ರ ಅಲ್ವಾ, ಆ ಕಡೆ ಈ ಕಡೆ ಆಗಿರೋ ಸಾಧ್ಯತೆ ಇದೆ. ನಿಜನೂ ಹೌದು ಇರಬಹುದು, ಅಥವಾ ಇರಾನ್ ಬೆದರಿಕೆ, ಒಂದು ಭಯ ಇರಲಿ, ಯಾರೂ ನಮ್ಮನ್ನು ಸುಲಭವಾಗಿ ತೆಗೆದುಕೊಳ್ಳದೇ ಇರಲಿ, ಅದು ಓಪನ್ ಇದ್ರೂ ಸಹ ಕೆಲವು ಭಾಗಗಳಲ್ಲಿ ಮಾತ್ರ ಈಸಿಯಾಗಿ ಹೋಗ್ಬೋದು ಅಂತ ಹೇಳಿದೆ ಅಷ್ಟೇ. ಹಾಗಾಗಿ ಸಂಚಾರ ಕಂಪ್ಲೀಟ್ ಮುಕ್ತ ಆಗಿಲ್ಲ ಹುರ್ಮುಜ್ ಸ್ಟ್ರೈಟಲ್ಲಿ. ಸೊ ಇದಿಷ್ಟು ಈ ಶಾಂತಿ ಮಾತುಕತೆಗಳ ನಡುವೆ ನಾವು ನೋಡಬಹುದಾದಂತಹ ಅಂಶಗಳು. ಒಂದು, ನಾವು ಬಂದೂಕಿನ ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ಮೀಟಿಂಗಿಗೆ ಬಂದಿರೋದು ಅಂತ ಇರಾನ್ ಕೊಟ್ಟಿರೋ ಸ್ಟೇಟ್ಮೆಂಟು. 10 ಲಕ್ಷ ಇರಾನ್ನ ಸೈನ್ಯ ಸಿದ್ಧ ಆಗಿರೋದು. ಈ ಕಡೆ ಅಮೆರಿಕ ಸಹ ಮಾತುಕತೆ ಫೇಲ್ಯೂರ್ ಆದರೆ ತಕ್ಷಣ ದಾಳಿ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿ ಕೂತ್ಕೊಂಡಿರೋದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.